ಎಲ್ಲ ಸ್ಪರ್ಧಾ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಪ್ರಿಪೋಸಿಷನ್ಸ್ ಉಪಸರ್ಗಾವ್ಯಗಳ ಬಗ್ಗೆ ಸ್ವಲ್ಪ ಮಹತ್ವದ ವಿಷಯವನ್ನು ತಿಳಿಯೋಣ. ಅದು ವಿಶೇಷವಾಗಿ ಅಮಾಂಗ್ ಮತ್ತು ಬಿಟ್ವೀನ್ ಎರಡಕ್ಕೂ ಅರ್ಥ ಮಧ್ಯೆ ಅಥವಾ ನಡುವೆನೇ ಅಂತ ಆಗುತ್ತೆ. ಆದರೆ ತಿಳ್ಕೊಳ್ಳಿ, ಒಂದು ಟ್ರಿಕ್ಕನ್ನು ಅರ್ಥ ಮಾಡ್ಕೊಳ್ಳೋಣ. ಅಮಾಂಗ್ ಇಬ್ಬರಿಗಿಂತ ಜಾಸ್ತಿ ಇದ್ದರೆ, ಇಫ್ ಮೋರ್ ದ್ಯಾನ್ ಟು ಅಮಾಂಗ್, ಇಬ್ಬರೇ ಇದ್ದರೆ ಬಿಟ್ವೀನ್ ಅಷ್ಟೇ ತಿಳ್ಕೊಂಬಿಡಿ. ಆ ರೀತಿ ತಿಳ್ಕೊಂಡ್ರೆ ವಿ ಕ್ಯಾನ್ ಡೂ ಸಚ್ ಎಕ್ಸಾಂಪಲ್ಸ್. ಈಗ ಹೇಳಿ, ಡಿಸ್ಟ್ರಿಬ್ಯೂಟ್ ದೀಸ್ ಬುಕ್ಸ್ ಡ್ಯಾಶ್ ದ ಸ್ಟೂಡೆಂಟ್ಸ್ ಅಮಾಂಗ್ ಬಿಟ್ವೀನ್. ಇಲ್ಲಿ ಸ್ಟೂಡೆಂಟ್ಸ್ ಒಂದಕ್ಕಿಂತ ಜಾಸ್ತಿ ಇರೋದ್ರಿಂದ ಇಫ್ ಮೋರ್ ದ್ಯಾನ್ ಟು, ವಾಟ್ ಈಸ್ ದ ಪ್ರಿಪೋಷನ್ ಟು ಬಿ ಯೂಸ್ಡ್? ಅಮಾಂಗ್. ಸೊ ಹಿಯರ್ ಡಿಸ್ಟ್ರಿಬ್ಯೂಟ್ ದ ಬುಕ್ಸ್ ಅಮಾಂಗ್ ದ ಸ್ಟೂಡೆಂಟ್ಸ್ ಬಿಕಾಸ್ ಸ್ಟೂಡೆಂಟ್ಸ್ ಆರ್ ಮೋರ್ ದ್ಯಾನ್ ಟು. ಅರ್ಥ ಆಯ್ತಾ? ಸೊ ಎರಡನೇದು ಎಕ್ಸಾಂಪಲ್, ಡಿಸ್ಟ್ರಿಬ್ಯೂಟ್ ದೀಸ್ ಬುಕ್ಸ್. ಸೇಮ್ ಎಕ್ಸಾಂಪಲ್ ಇದೆ, ಡ್ಯಾಶ್ ಅಕ್ಷಯ್ ಆ್ಯಂಡ್ ಅಭಿಷೇಕ್. ಎಷ್ಟು ಜನ ಇದ್ದಾರೆ ಸ್ನೇಹಿತರೆ? ಓನ್ಲಿ ಟು. ಹೀಗಾಗಿ ಇಬ್ಬರೇ ಇದ್ದಾಗ ವಿಚ್ ಈಸ್ ಅ ಪ್ರಿಪೋಸಿಷನ್? ಬಿಟ್ವೀನ್. ಸೊ ಡಿಸ್ಟ್ರಿಬ್ಯೂಟ್ ದೀಸ್ ಬುಕ್ಸ್ ಬಿಟ್ವೀನ್ ಅಕ್ಷಯ್ ಆ್ಯಂಡ್ ಅಭಿಷೇಕ್. ಓಕೆ, ನೆಕ್ಸ್ಟ್, ಹಿ ವರ್ಕ್ಸ್ ಡ್ಯಾಶ್ ದ ಪುವರ್ ಫಾರ್ ದಯರ್ ಬೆಟರ್ಮೆಂಟ್. ಅವನು ಬಡವರ ಒಳ್ಳೆಯದಕ್ಕೆ ಶ್ರಮಿಸುತ್ತಾನೆ. ಪುವರ್ ಅಂದರೆ ಇಲ್ಲಿ ಅರ್ಥ ಪುವರ್ ಪೀಪಲ್ ಅಂತ ಅರ್ಥ. ಸೊ ಮೋರ್ ದ್ಯಾನ್ ಟು ಇರೋದ್ರಿಂದ ಇಲ್ಲಿ ವಾಟ್ ಈಸ್ ದ ಪ್ರಿಪೋಸಿಷನ್? ಅಮಾಂಗ್. ಇನ್ನು ಹಿ ಲಾಸ್ಟ್ ಈಸ್ ಮೊಬೈಲ್ ಫೋನ್ ಡ್ಯಾಶ್ ದ ಬಸ್ ಸ್ಟಾಪ್ ಆ್ಯಂಡ್ ಕಾಲೇಜ್. ಇದನ್ನು ನೀವು ಉತ್ತರವನ್ನು ಮೆಸೇಜಲ್ಲಿ ಕಳಿಸ್ಬೇಕು. ಸೊ ಲೆಟ್ಸ್ ಚೆಕ್ ಇಟ್. ಈ ರೀತಿ ವಿ ಕ್ಯಾನ್ ಲರ್ನ್ ದ ಪ್ರಿಪೋಸಿಷನ್ಸ್ ವೆರಿ ಈಸಿಲಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಸಿಗೋಣ.